ನಾವು ಅವತ್ತು ಉಣ್ಣೆ ಮತ್ತು ಕುರಿ ಮತ್ತು ಉಣ್ಣೆ ಸಂಶೋಧನೆ ಕೇಂದ್ರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಪತ್ರಿಕಾಗೋಷ್ಠಿ ಕರೆದು ಚರ್ಚೆ ಮಾಡಿ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆಲ್ಲ ಮನವಿ ಕೊಟ್ಟಿದ್ದು. ಏನು ಚಳ್ಳಕೆರೆ ಬದಲು ಪಶುಸಂಗೋಪನಾ ಇಲಾಖೆಯ ಒಂದು ಜಾಗ ಇಲ್ಲೇ ಉಳ್ಕೊಂಡಿದ್ದು ಇರೋದ್ರಿಂದ ಸೊ ಇಲ್ಲೇ ಕೊಟ್ಟಿದ್ರೆ ಒಂದು ಕಡೆ ಸ್ಟಡ್ ಫಾರಮ್ ಜೊತೆಗೆ ಸೊ ಅದೇ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ಇವತ್ತು ಕುರಿ ಮತ್ತು ಉಣ್ಣೆ ಸಂಶೋಧನೆ ಕೇಂದ್ರನ ಸ್ಥಾಪನೆ ಆಯಿತು ಸೆಂಟ್ರಲ್ ಗೌರ್ಮೆಂಟು. ಅಂದರೆ ಅತಿ ಹೆಚ್ಚು ನಮಗೆ ಇವತ್ತಿನ ಯುವ ಪೀಳಿಗೆಗೆ ಏನು ನಮ್ಮ ಈ ಒಂದು ಸಂಶೋಧನೆ ಕೇಂದ್ರದಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ರೈತಾಪಿ ವರ್ಗದವರು ಈ ಭಾಗದಲ್ಲಿ ಕುರಿ ಸಾಕಾಣಿಕೆ ಕೇಂದ್ರ ಇದೆ, ಕಮರ್ಷಿಯಲ್ ಆಗ್ತಾಯಿದೆ. ಇವತ್ತು ಭಾಳ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊಡಿ ಅಂತ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದು. ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಲ್ಲ. ಇದರಲ್ಲಿ ಯಾರು ಚಿತಾವಣೆ ಏನಿದನ್ನು ತಾಲೂಕಿನ ಜನ ಮುಂದಿನ ದಿವಸದಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸ್ತೀನಿ. ಇದು ಒಂದಾದರೆ ಅವತ್ತು ಶಾಸಕರು ಈ ಒಂದು ಪ್ರಸ್ತಾವನೆಯನ್ನು ಲೆಟ್ರನ್ನ ಇಸ್ಕೊಳ್ಳಿಲ್ಲ. ಅದಾದಮೇಲೆ ನಾವು ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯವ್ರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಸಂಸದರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಆದರೆ ನಾವು ಸಂಸದರಲ್ಲಿ ಮನವಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಕುಣಿಗಲ್ದು ಕಳಿಸಿದ್ರೆ ನಾವೇನಾದ್ರೂ ಹೋರಾಟ ಮಾಡ್ಬೋದು ಅನ್ನೋದನ್ನು ಹೇಳಿದರು. ಬಟ್ ಇದುವರೆಗೂ ರಾಜ್ಯ ಸರ್ಕಾರ ಕುಣಿಗಲ್ದು ಕಳಿಸಿಲ್ಲ, ಚಳ್ಳಕೆರೆದು ಕಳಿಸಿದ್ದಾರೆ. ಚಳ್ಳಕೆರೆದು ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡೋದು ಬದಲು ಕುಣಿಗಲ್ಲಲ್ಲೇ ಈಗ ಮೇನ್ ಫಾರಮಲ್ಲೇ 310 ಎಕರೆ ಇರುವಂಥದ್ದು ಇವ್ರಿಗೆ ಅವಕಾಶ ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಈಗ ರೇಸ್ ಕೋರ್ಸ್ನ ತೊಗೊಂಬಂದು ಕುಣಿಗಲ್ ತಾಲೂಕಿನ ಒಂದು ವಾತಾವರಣವನ್ನು ಜೂಜ್ ಅಡ್ಡೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಜಿ ಸಂಸದರನ್ನು ಒಳಗೊಂಡಂತೆ ಹಾಲಿ ಶಾಸಕರು ಸೇರಿಕೊಂಡಂತೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದರಲ್ಲಿ ರಾಜ್ಯ ಸರ್ಕಾರದ್ದು ಯಾವ ಮಟ್ಟಕ್ಕೆ ಪಾತ್ರ ಇದೆ, ರಾಜ್ಯ ಸರ್ಕಾರದ ನಮ್ಮ ಶಾಸಕರದ್ದು ಯಾವ ಮಟ್ಟಕ್ಕೆ ಪಾತ್ರ ಇದೆ ಅಂತ ಅಂದರೆ, ಶಾಸಕರು ಈಗ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಆರ್ಥಿಕವಾಗಿ ಏನೋ ಅಭಿವೃದ್ಧಿ ಆಗೋಗುತ್ತೆ, ನಾವು ಜೂಜಡ್ಡನ್ನು ಕುಣಿಗಲ್ಗೆ ತೊಗೊಂಬಂದ್ಬಿಟ್ರೆ. ಯಾಕೆಂದರೆ ಇಡೀ ವರ್ಲ್ಡಲ್ಲಿ ಯಾವುದಾದ್ರೂ ಒಂದು ಜೂಜು ಲೀಗಲೈಸ್ಡ್ ಇರೋದು ಅಂತಂದರೆ ಈ ರೇಸೆ, ಕುದುರೆ ರೇಸೆ ಲೀಗಲೈಸ್ಡು ಜೂಜು, ಕಾನೂನಾತ್ಮಕವಾಗಿರೋವಂಥ ಜೂಜ್ ಅಡ್ಡ ಇದು. ಈ ಜೂಜ್ ಅಡ್ಡವನ್ನು ಕುಣಿಗಲ್ ತಾಲೂಕಿಗೆ ತಂದು ಹಾಕ್ಬಿಟ್ಟು ಶಾಸಕರು ಅದೇನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಶಾಸಕರು ತೀರ್ಮಾನ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಆರ್ಥಿಕ ಅಭಿವೃದ್ಧಿ ಏನು, ಈ ನಿಟ್ಟಿನಲ್ಲಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ. ಎರಡನೇದು, ನನಗಿರೋ ಮಾಹಿತಿ, ಖಚಿತವಾದ ಮಾಹಿತಿ, ಕೇವಲ 110 ಎಕರೆ ರೇಸ್ ಕೋರ್ಸು ಏನಿಲ್ಲ ಅಲ್ಲಿಂದ ತಂದು ಇಲ್ಲಿಗೆ ತಂದು ಹಾಕ್ತಿದಾರಲ್ಲ, ಕೇವಲ ಇದು ಜೂಜ್ ಒಂದೇ ಅಲ್ಲ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.